ಚೆನ್ನಾಗೈತಣ್ಣ. ಹಾ, ಸೂಪರ್ ಆಗಿದೆ ಫಿಲಮ್. ಏನ್ ಇಷ್ಟ, ಥ್ರಿಲ್ಲಿಂಗ್ ಚೆನ್ನಾಗೈತೆ, ಕೊಲೆ ಇದ್ರದ್ದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಹಾ, ತುಂಬಾ ಇಷ್ಟ ಆಗಿದೆ. ಈ ತರ ಫಿಲಮ್ ಚೆನ್ನಾಗಿದೆ, ಒಟ್ಟಲ್ಲಿ ಇಷ್ಟ ಆಯ್ತು ಫಿಲಮ್. ಓವರ್ ಆಲ್ ಅಂದ್ರೆ ಫಿಲಮ್ ಥ್ರಿಲ್ಲಿಂಗ್ ಇದೆ, ಥ್ರಿಲ್ಲರ್ ತರ ಇದೆ. ಫ್ಯಾಮಿಲಿ ಎಲ್ಲ ನೋಡ್ಬೋದು. ಹಾ, ಎಂಟಿದ್ದೀನಿ ಏನ್ ಅದೇ ತೆಪ್ಪು ಮಾಡೋದು ಯಾವ ತರ ಆಗುತ್ತೆ ಅಂತ ಕರೆಕ್ಟ್ ಆಗಿದೆ ಸೀನ್. ಸೀನ್ ಸೂಪರ್ ಫಿಲಮ್, ಚೆನ್ನಾಗಿದೆ. ಲಾಸ್ಟ್ ಅಲ್ಲಿ ಹೀರೋನ ಕೊಲೆ ಮಾಡಿ ಅದೇ ಅಲ್ಟಿಮೇಟ್ ಅವರು ಹುಡುಗಿ ಮಾಡಿದ್ರಲ್ಲ, ಆತರ ಅವ್ರದ್ದು ಸೀನ್ ಕರೆಕ್ಟ್ ಆಗಿತ್ತು. ರಿಪ್ಪನ್ ಸ್ವಾಮಿ ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಏನ್ ಅನಿಸ್ತು ಸಿನಿಮಾ? ಸರ್, ರಿಪ್ಪನ್ ಸ್ವಾಮಿ ಸಿನಿಮಾ ನೆಕ್ಸ್ಟ್ ಲೆವೆಲ್ ಸಿನಿಮಾ. ಅದ್ರಲ್ಲಿ ವಿಜಯ ರಾಘವೇಂದ್ರ ಅವರು ನೆಗೆಟಿವ್ ಶೇಡ್ ಅಲ್ಲಿ ಹೇಗೆ ಕಾಣಿಸ್ಕೊಂಡಿದ್ದಾರೆ ಅಂದ್ರೆ, ಅವ್ರ ಸ್ವ್ಯಾಗ್, ಎಸ್ಪೆಷಲಿ ಅವರು ಇಂಟ್ರೊಡಕ್ಷನ್ ಸೀನ್ ಇಂದ ಹಿಡಿದು ಕೊನೆ ಸೀನ್ ಅವ್ರಿಗೆ ಎಲ್ಲದರಲ್ಲೂ ಸ್ವ್ಯಾಗ್ ಇದೆ. ಅಂದ್ರೆ ಒಂದು ನೆಗೆಟಿವ್ ಶೇಡ್ ಮಾಡೋದು ದೊಡ್ಡದಲ್ಲ, ಅದನ್ನ ಯಾವ ರೀತಿ ಬಳಸ್ಕೊಂಡಿದ್ದಾರೆ ಪಾತ್ರದಲ್ಲಿ. ಪ್ರತಿ ಸೆಕೆಂಡ್ ಅವರು ಜೀವಂತವಾಗಿದ್ದಾರೆ. ಅವ್ರ ಕಂಡಲ್ಲಿ ಆಟ ಆಡಿದ್ದಾರೆ, ಅವ್ರ ವಾಕಿಂಗ್ ಸ್ಟೈಲ್ ಅಲ್ಲಿ, ಅವ್ರ ಬಾಡಿ ಮೂವ್ಮೆಂಟ್ ಅಲ್ಲಿ, ಪ್ರತಿಯೊಂದು. ನಮ್ಮಲ್ಲಿ ಫೈಟ್ ಸೀನ್ಗಳು ತುಂಬಾ ಚೆನ್ನಾಗಿ ಬಂದಿದೆ. ಅಂದ್ರೆ ಫೈಟ್ ಸೀನ್ ಮಾಡ್ಬೇಕಲ್ಲ ಅಂತಲ್ಲ, ನಿಜವಾಗ್ಲೂ ಎನಿಮಿಟಿ ಇದೆ ಅವ್ರ ಮಧ್ಯ, ಅದಕ್ಕೆ ಫೈಟ್ ಮಾಡಿರೋ ತರ ಇದೆ. ಆಮೇಲೆ ಸಿನಿಮಾದಲ್ಲಿ ಸುಮ್ಮನೆ ಹಾಡು ಹಾಕ್ಬೇಕು ಅಂತ ಹಾಕಿಲ್ಲ. ಹಾಡುಗಳು ಅದ್ರ ಪ್ರಯಾಣ, ಹಾಡುಗಳು ಅದಾಗದೆ ಅದು ಪ್ರಯಾಣ ಮಾಡಿದೆ. ಆಮೇಲೆ ಅದ್ರ ಸುತ್ತ ಎಳೆದಿರೋ ಪಾತ್ರ ವರ್ಗ ಇದೆಯಲ್ಲ, ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಆಮೇಲೆ ಈಗ ನೀವು ವಿಜಯ ರಾಘವೇಂದ್ರ ಅವರ ಅಭಿಮಾನಿ ಅಂದ್ರೆ, ಹೌದು, ಇದುವರೆಗೂ ಅವ್ರನ್ನ ಸಿನಿಮಾ ನೋಡ್ಕೊ ಬಂದಿರೋದಕ್ಕೂ ಈ ಸಿನಿಮಾ ನೋಡ್ಕೊ ಏನ್ ಡಿಫ್ರೆನ್ಸ್ ಇದೆ ಸರ್? ನಾವು ವಿಜಯ ರಾಘವೇಂದ್ರ ಅಂದ್ರೆ ಅವ್ರು ಯಾವಾಗ್ಲೂ ಒಳ್ಳೆತನ, ಯಾವುದೇ ಸಿನಿಮಾ ತಗೊಳ್ಳಿ ಅವ್ರು ಒಂದೆರಡು ಸಾಂಗ್ಸ್ ಇರುತ್ತೆ. ಆಮೇಲೆ ಅವರು ಯಾವಾಗ್ಲೂ ಸ್ಮೈಲ್ ಮಾಡ್ಕೊಂಡು ಸಿನಿಮಾ ಸುತ್ತಾ ಇರ್ತಾರೆ. ಆಮೇಲೆ ಒಂದು ಓಕೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಆದ್ರೆ ಇದರಲ್ಲಿ ಒಂದು ನೆಕ್ಸ್ಟ್ ಲೆವೆಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಅಂದ್ರೆ ಇದ್ರಲ್ಲಿ ವಿಜಯ ರಾಘವೇಂದ್ರ ಅವರು ನೆಕ್ಸ್ಟ್ ಏನ್ ಮಾಡ್ತಾರೆ, ಏನ್ ಮಾಡಕ್ ಹೊರಟಿದ್ದಾರೆ ಅನ್ನೋದು ನಮ್ಮನ್ನ ಕಾಡ್ತಾ ಇರುತ್ತೆ. ಅಂದ್ರೆ ವಿಜಯ ರಾಘವೇಂದ್ರ ಈ ರೀತಿ ಅಭಿನಯ ಮಾಡ್ಬೋದಾ ಅನ್ನೋದು ಒಂದು ಕ್ವಶನ್ ಇತ್ತು ನಮ್ಗೆ. ಅದಕ್ಕೆ ಉತ್ತರ ಸಿಕ್ಕಿದೆ. ಈ ರಿಪ್ಪನ್ ಸ್ವಾಮಿ ಮೊದಲನೇ ಸೀನ್ ಇಂದ ಕೊನೆ ಸೀನ್ ಅಲ್ಲೂ ಸಖತ್ತಾಗಿ ಅವ್ರು ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಅಂದ್ರೆ ನಾನು ಈ ಪಾತ್ರ ಮಾಡ್ಬೋದು ಅಂತ. ಅಂದ್ರೆ ನಿರ್ದೇಶಕರು ದಯವಿಟ್ಟು ಇಂಥ ಪಾತ್ರಗಳು ಈ ತರ ಅಲ್ಲ, ಇಂಥ ಹಲವಾರು ಪಾತ್ರಗಳು ಅವ್ರು ಕೊಡ್ಬೇಕು. ಅವ್ರನ್ನ ಇನ್ನೂ ನಾವು ಬೇರೆ ಪಾತ್ರಗಳಲ್ಲೂ ನೋಡಕ್ ಇಷ್ಟಪಡ್ತೀವಿ. ನೆಗೆಟಿವ್ ಶೇಡ್ಸ್ ಎಲ್ಲ ಬೇರೆ ಬೇರೆ ತರ ಇದೆ, ಅದನ್ನ ನಮ್ಮ ನಿರ್ದೇಶಕರು ಉಪಯೋಗಿಸ್ಕೋಬೇಕು. ಸರ್, ಈ ಮೂವಿ ಬ್ಲಾಕ್ ಬಸ್ಟರ್ ಆಗುತ್ತೆ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಬ್ಲಾಕ್ ಬಸ್ಟರ್ ಹಾಗೆ ಆಗುತ್ತೆ. ಯಾವಾಗ ಅಂದ್ರೆ ಈ ಸಿನಿಮಾ ಯಾರ್ಯಾರು ನೋಡ್ತಾರೆ ಅವರು ಅದನ್ನ ತಲುಪಿಸ್ಬೇಕು. ಈಗ ನಾನು ಈ ಸಿನಿಮಾ ನೋಡಿದ್ದೀನಿ, ನಾನು ತಲುಪಿಸ್ತಾ ಇದ್ದೀನಿ. ನನ್ಗೆ ಏನ್ ಅನ್ನಿಸ್ತು, ಸಿನಿಮಾ ಒಂದು ಒಳ್ಳೆ ಸಿನಿಮಾ, 2.5 ಗಂಟೆ ಕಾಲ ನಮ್ಮನ್ನ ನಾವು ಮರೆತು ನೋಡಿದ್ದೀವಿ. ಮತ್ತೆ ಒಂದು ಕತೆ ಇದೆ, ಆ ಕತೆನ ನಾವು ಫಾಲೋ ಮಾಡ್ತಾ ಇದ್ವಿ. ಸೊ ಏನೇನಾಗುತ್ತೆ ಅಂತ ಎಲ್ಲರೂ ಕತೆನ ಬಿಟ್ಕೊಡ್ಲಿಲ್ಲ. ನಾವು ಟ್ರೈ ಮಾಡಿದ್ವಿ, ಹೀಗಾಗ್ಬೋದು ಹಾಗಾಗ್ಬೋದು ಅಂತ. ಆ ರೀತಿ ಎಂಡಿಂಗ್ ಬೇರೆ ರೀತಿನೇ ಇದೆ. ಪ್ರತಿಯೊಬ್ಬರು ಸಿನಿಮಾ ನೋಡಿದಾಗ ನಾನು ಆ ಎಂಡಿಂಗ್ ಹೇಳಕ್ ಇಷ್ಟಪಡಲ್ಲ. ಅವರು ಈ ಕ್ಷಣಗಳನ್ನ ಅವ್ರು ಜೀವಿಸ್ಬೇಕು ಬಂದು. ಹೌದು, ಅದಕ್ಕೆ ಆ ಟ್ವಿಸ್ಟ್ ನ ಅವರು ಇಲ್ಲಿ ಬಂದು ಥಿಯೇಟರ್ ಅಲ್ಲಿ ಜೀವಿಸ್ಬೇಕು. ನಾನು ಜೀವಿಸಿದ್ದೀನಿ. ಪ್ರತಿಯೊಬ್ಬ ಕನ್ನಡಿಗನು ಸಮಯ ಮಾಡ್ಕೊಂಡು ವೀಕೆಂಡ್ ಅಲ್ಲೋ ಯಾವಾಗಲೂ ವೀಕ್ ಡೇ ಅಲ್ಲೋ ಅವ್ರ ಆಫೀಸ್ ಕೆಲಸ ಆದ್ಮೇಲೆ ಒಂದು ಈ ಸಿನಿಮಾನ ನೋಡಿ, ಆಮೇಲೆ ನಿಮ್ಗೆ ನೀವೇ ಹೇಳ್ತೀರಾ, ನೀವು ಒಂದು 15 ಜನಕ್ಕೆ ಹೇಳೇ ಹೇಳ್ತಾರೆ ಸಪೋರ್ಟ್ ಮಾಡಿ. ಕನ್ನಡ ಸಿನಿಮಾ ದಯವಿಟ್ಟು ಸಪೋರ್ಟ್ ಮಾಡಿ. ಚಿತ್ರಮಂದಿರಕ್ಕೆ ಎಲ್ಲರೂ ಬಂದು ಇದು ಮಾಡಿ. ನಿರ್ಮಾಪಕರಿಗೆ ಒಳ್ಳೇದಾಗುತ್ತೆ, ನಿರ್ದೇಶಕರಿಗೆ ಒಳ್ಳೇದಾಗುತ್ತೆ, ಆಮೇಲೆ ಯಾರು ಆಕ್ಟ್ ಮಾಡಿರ್ತಾರೆ ಅವ್ರಿಗೆ ಒಳ್ಳೇದಾಗುತ್ತೆ. ಮತ್ತೆ ಪ್ರೊಡ್ಯೂಸರ್ಸ್ ಗಳು ದುಡ್ಡು ಬಂದ್ರೆ ಇನ್ನೊಂದು ಒಳ್ಳೆ ಸಿನಿಮಾ ತೆಗಿತಾರೆ. ಮತ್ತೆ ಜನ ಥಿಯೇಟರ್ ಬರಕ್ಕೆ ಶುರು ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.